ಕಾವೇರಿಯ ವಿಚಾರದಲ್ಲಿ ಸರ್ವಪಕ್ಷ ಸಭೆ ನಡೆಯಿತು. ಭಾರತೀಯ ಜನತಾ ಪಾರ್ಟಿ ಬಹಳ ಸ್ಪಷ್ಟ ಇದೆ. ಯಾವುದೇ ಕಾರಣಕ್ಕೆ ನಮ್ಮ ಮುಂದಿನ ಜೂನ್ ತನಕ 40 TMC ನೀರು ಬೆಂಗಳೂರು ಮತ್ತು ಮೈಸೂರಿನ ಮಂಡ್ಯದ ಭಾಗಕ್ಕೆ ಕುಡಿಯೋದಕ್ಕೆ ಬೇಕು. ಇದನ್ನು ನಾವು ಹಿಡಿದಿಟ್ಕೋಬೇಕು. ನಮ್ಮ ಇನ್ಫ್ಲೋ ಏನಿದೆ 2-3 ದಿನದಿಂದ ಚೆನ್ನಾಗಿದೆ. ಆದರೆ ಮುಂದೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಮಳೆಯ ಫೋರ್ಕಾಸ್ಟನ್ನು ತಗೋಬೇಕು. ಎಷ್ಟು ನೀರು ಬರ್ಬೋದು, ಎಷ್ಟು ನೀರು ಮುಂದೆ ಬಿಡಬೇಕು ಅನ್ನುವಂಥದ್ದು. ನಾವು ಮೆಟ್ಟೂರು ಡ್ಯಾಮಿಗೆ ಒಂದು ಸಾರಿ ನೀರು ಬಿಟ್ಟರೆ ವಾಪಸ್ ತೊಗೊಳಕ್ಕಾಗಲ್ಲ. ಆದರೆ ನಮ್ಮ ಹತ್ರ ನೀರಿದ್ದರೆ ನಮಗೆ ಹೆಚ್ಚಾದರೆ ಯಾವಾಗ ಬೇಕಾದ್ರೂ ಬಿಡ್ಬೋದು. ಇದರ ಆಧಾರದಲ್ಲಿ ನಿರ್ಧಾರವನ್ನು ತಗೋಬೇಕು ಅನ್ನುವಂಥ ಭಾಳ ಸ್ಪಷ್ಟತೆ ಇದೆ. ಅದಾದ ಮೇಲೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಮ್ಮ ಡ್ಯಾಮ್ಗಳಲ್ಲಿ ಎಷ್ಟು ಹೂಳಿದೆ, ಹೂಳನ್ನು ತೆಗೆಯೋದ್ರ ಬಗ್ಗೆ 2 ರಾಜ್ಯಗಳು ಯೋಚನೆಯನ್ನು ಮಾಡಬೇಕು. ಅದರ ಜೊತೆಗೆ ಹೂಳನ್ನ ನಮಗೆ ಹೂಳು ಮಾತ್ರ ಉಳಿಬಾರ್ದು, ನೀರು ಕೆಳಗೆ ಬಿಟ್ಟು ಹೂಳು ಮಾತ್ರ ಉಳಿಬಾರ್ದು. ಇದರ ಬಗ್ಗೆ ಗಮನವನ್ನು ಕೊಡಬೇಕು. ಹಾಗೆಯೇ ನಮ್ಮ ರೈತರು ಮತ್ತು ತಮಿಳುನಾಡು ರೈತರು ಎಷ್ಟು ಬೆಳೆ ಬೆಳೀತಾರೆ, ಅವರೆಷ್ಟು ಬೆಳೆಗೆ ನೀರು ಕೇಳ್ತಾರೆ, ನಮ್ಮ ರೈತರು ನಾವು ಬೆಳೆಗೆ ಎಷ್ಟು ನೀರು ಕೇಳ್ತೀವಿ, ಇದು ಬಹಳ ಪ್ರಮುಖವಾದ್ದು. ಅವರು 1, 2, 3 ಬೆಳೆ ಬೆಳಿಬೇಕು, ನಾವು ಕೇವಲ 1 ಬೆಳೆಗೆ ಕಷ್ಟಪಡ್ತೀವಿ. ಇದು ಕೂಡ ಆಗಬಾರ್ದು. ಅದಕ್ಕಾಗಿ ಇದನ್ನು ಸಮಾನಾಂತರವಾದ ರೀತಿಯಲ್ಲಿ ನೀರು ಹಂಚಿಕೆಯ ಬಗ್ಗೆ ನಾವು ರೆಗ್ಯುಲೇಟರಿ ಬಾಡಿ ಮತ್ತು ಮ್ಯಾನೇಜ್ಮೆಂಟ್ ಬಾಡಿ CWRC ಮತ್ತು CWC ಯಲ್ಲಿ ನಾವು ವಾದವನ್ನು ಮಂಡನೆ ಮಾಡಬೇಕನ್ನುವಂಥ ಸ್ಪಷ್ಟತೆಯನ್ನು ಇವತ್ತು ಸರ್ಕಾರ ತಿಳಿಸಬೇಕನ್ನುವಂಥದ್ದನ್ನು ಹೇಳಿದ್ದೀವಿ. ಎಲ್ಲರೂ ಒಟ್ಟಾಗಿ ಕಾವೇರಿ ನೀರನ್ನು ಉಳಿಸೋದ್ರ ಬಗ್ಗೆ, ನಮ್ಮ ಕುಡಿಯುವ ನೀರು ಮತ್ತು ರೈತರಿಗೆ ನೀರು ಹಂಚಿಕೆಯ ಬಗ್ಗೆ ಮಾತಾಡಬೇಕನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಿರ್ಧಾರ ಆಗಿದೆ.